ಕೊಡಗು ಜಿಲ್ಲೆಯಲ್ಲಿ ಟ್ರೆಕ್ಕಿಂಗ್ಗೆ ಅಂತ ಹೋದ ಮಹಿಳೆ ನಾಪತ್ತೆಯಾಗಿರುವಂತಹ ಘಟನೆ ನಡೆದಿದೆ. ತಡಿಯಂಡಮೋಳ್ ಬೆಟ್ಟಕ್ಕೆ ಅಂತ ಹೋಗಿದ್ದ ಮಹಿಳೆ ಮಿಸ್ಸಿಂಗ್ ಆಗಿದ್ದಾರೆ. ಮಡಿಕೇರಿ ತಾಲೂಕಿನಲ್ಲಿರುವ ತಡಿಯಂಡಮೋಳ್ ಬೆಟ್ಟ ಚಾರಣಕ್ಕೆ ಅಂದ್ರೆ ಟ್ರೆಕ್ಕಿಂಗ್ಗೆ ಅಂತ ಹೋಗಿದ್ರು. 36 ವರ್ಷದ ಶರಣ್ಯ ನಾಪತ್ತೆಯಾಗಿದ್ದಾರೆ. ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿದ್ರು. ಕೇರಳದ ಶರಣ್ಯ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಫೋನ್ ಮಾಡಿ ದಾರಿ ತಪ್ಪಿದ್ದೀನಿ ಅಂತ ಹೇಳಿದ್ದಾರೆ. ನಂತರ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿನ ಕುಡಿಯರ ಮುತ್ತಪ್ಪ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಇಡೀ ಹುಡುಕಿದ್ರು ಕೂಡ ಮಹಿಳೆ ಸಿಗ್ತಾ ಇಲ್ಲ. ಇವತ್ತು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಹುಡುಕಾಟ ನಡೆಸಲಾಗ್ತಿದೆ. ದಾರಿ ತಪ್ಪಿದಾರಂತೆ, ಎಲ್ಲಿ ಹೋಗಿದ್ದಾರೆ, ಏನು ಎತ್ತ, ಜೀವಕ್ಕೇನಾದ್ರೂ ಅಪಾಯನ, ಈ ಆತಂಕದಲ್ಲಿ ಸ್ನೇಹಿತರು ಕುಟುಂಬಸ್ಥರಿದ್ದಾರೆ. ಟ್ರೆಕ್ಕಿಂಗಿಗೆ ಅಂತ ಹೋದಂಥವ್ರು ಮಿಸ್ ಆಗಿದ್ದಾರೆ. ಅದು ಹೆಂಗೆ ಟೀಮಿಂದ ಮಿಸ್ ಆಗ್ತಾರೆ? ತಾರೀಕು 2ರಂದು ಟ್ರೆಕ್ಕಿಂಗ್ ಬಂದ ಒಬ್ಬ ಹೆಣ್ಮಗಳು ಕೇರಳದವಳು ಶರಣ್ಯ ಅಂತೇಳಿ 36 ವರ್ಷ ಬೆಟ್ಟಕ್ಕೆ ಹೋದವಳು ಇನ್ನೂ ಬಂದಿಲ್ಲ. ನಿನ್ನೆ ನಾಪಕೋಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಮತ್ತು ಅವರ ತಂಡದವರು ಮತ್ತು ಅರಣ್ಯ ಇಲಾಖೆಯವರು ಸತತ ರಾತ್ರಿ 12:30 ಗಂಟೆ ತನಕ ಪೊಲೀಸ್ ಇಲಾಖೆಯವರು ಶ್ರಮಪಟ್ಟು ಹುಡುಕಿದ್ದಾರೆ, ಸಿಕ್ಕಿಲ್ಲ. ನಂತರ ಏಸಪ್ಪನ ಜೊತೆಯಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿ 3:30 ಗಂಟೆ ತನಕ ಡ್ರೋನ್ ಮೂಲಕ ಚೆಕ್ ಮಾಡಿದ್ದಾರೆ, ಇನ್ನೂ ಸಿಕ್ಕಿಲ್ಲ.